ಹೊಸ ಆದಾಯದ ಮೂಲವನ್ನ ಕಂಡುಕೊಂಡಂತ ಬಿಎಂಟಿಸಿ ಬಸ್ಗಳಲ್ಲಿ ಆಡಿಯೋ ಜಾಹೀರಾತು ನೀಡಲು ಈಗ ಬಿಎಂಟಿಸಿ ನಿರ್ಧಾರ ಮಾಡಿದೆ. ದೇಶದಲ್ಲೇ ಮೊದಲ ಬಾರಿಗೆ ಆಡಿಯೋ ಜಾಹೀರಾತು ನೀಡಲು ಈಗ ಬಿಎಂಟಿಸಿ ಮುಂದಾಗಿದೆ. ಮೊದಲ ಬಾರಿ ಸರ್ಕಾರಿ ಬಸ್ನಲ್ಲಿ ಆಡಿಯೋ ಜಾಹೀರಾತು. ಸದ್ಯ ದೆಹಲಿ ಮೆಟ್ರೋ ರೈಲುಗಳಲ್ಲಿ ಈ ಆಡಿಯೋ ಜಾಹೀರಾತು ಇದೆ. ಬಿಎಂಟಿಸಿ ಬಸ್ನಲ್ಲೂ ಕೂಡ ಇದೇ ಮಾದರಿ ಆರಂಭಿಸಲು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜಾಹೀರಾತು ಪ್ರಕಟಿಸಲು ಟೆಂಡರ್ ಆಹ್ವಾನಿಸಿದ ಬಿಎಂಟಿಸಿ ಬಿಡ್ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31. ದೆಹಲಿಯಲ್ಲಿ ಈ ಮಾದರಿ ಜಾರಿ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಬಿಎಂಟಿಸಿಯಲ್ಲಿ ಈ ರೀತಿಯಾದಂತಹ ಮಾದರಿಯನ್ನ ಜಾರಿಗೆ ತರುವುದಕ್ಕೆ ಈಗ ಬಿಎಂಟಿಸಿ ಮುಂದಾಗಿರೋದು. ಅದರ ಜೊತೆಗೆ ಬಿಡ್ ಸಲ್ಲಿಸಲು ಕೂಡ ಕೊನೆಯ ದಿನಾಂಕವನ್ನ ಕೂಡ ನಿಗದಿ ಮಾಡಿದೆ. ಆಗಸ್ಟ್ 31ರ ಒಳಗೆ ಬಿಡ್ ಅನ್ನ ಸಲ್ಲಿಕೆ ಮಾಡಬಹುದು. ಟೆಂಡರ್ ಅನ್ನ ಆಹ್ವಾನಿಸಿದೆ ಬಿಎಂಟಿಸಿ. ಬಿಎಂಟಿಸಿ ಬಸ್ನಲ್ಲಿ ಆಡಿಯೋ ಜಾಹೀರಾತುಗೆ ಈಗ ಒಂದು ಹೊಸ ಯೋಜನೆಗೆ ಮುಂದಾಗಿರೋದು.